Jaya Garuda Suparna, Adiye Nateri Ranganathan, a Saran Sevak. Once again, thanks a lot for your immense support and encouragement for our two AI generated presentations on Kaisika Mahatmyam and Tirumangi Alvar Vaibhavam. Next in the series, we now present to you the divine story of Tiruppan Alvar. This upcoming presentation was conceptualized by our Kalakshepa Acharyan Sri Uve A.P.N. Swami. The AI-generated images and videos were curated by Saran Sevaks Sri Nateri Ranganathan, Sri K. Srinath, and Sri Vipan. The voiceover narration was provided by Sri Nateri Ranganathan and Srimati Vaidehi. We hope that you enjoy this presentation. Keep supporting us. Jai Garuda Suparna. ಆಳ್ವಾರುಗಳಲ್ಲಿ ಅತ್ಯಂತ ವಿಶಿಷ್ಟರು ಎಂದು ಸ್ವಾಮಿ ವೇದಾಂತ ದೇಶಿಕರಿಂದ ಕೊಂಡಾಡಲ್ಪಟ್ಟವರು ತಿರುಪ್ಪಾಣಾಳ್ವಾರ್. ಕಲಿಯುಗ ಆರಂಭವಾಗಿ 343ನೇ ವರ್ಷದಲ್ಲಿ ಕಾರ್ತಿಕ ಮಾಸದ ರೋಹಿಣಿ ನಕ್ಷತ್ರದಂದು ಎಂಬೆರುಮಾನರ ಎದೆಯಲ್ಲಿರುವ ಶ್ರೀವತ್ಸ ಅಂಶವಾಗಿ ಇವರು ಅವತರಿಸಿದರು. ಕಾವೇರಿ ನದಿಯ ದಡದಲ್ಲಿರುವ ಉರೈಯೂರ್ ಎಂಬ ದಿವ್ಯ ದೇಶದಲ್ಲಿ ತಾಯಿಯ ಗರ್ಭದಲ್ಲಿ ಜನಿಸದೆ ಭಗವಂತನ ಕೃಪೆಯಿಂದ ತಾವಾಗಿಯೇ ಮಗುವಾಗಿ ಪ್ರತ್ಯಕ್ಷರಾದರು. ಆ ದಾರಿಯಲ್ಲಿ ಹೋಗುತ್ತಿದ್ದ ಪುಣ್ಯವಂತರಾದ ಒಬ್ಬ ಪಾಣರ್ ಕುಲದ ದಂಪತಿಗಳು ಗದ್ದೆಯ ಬದಿಯಲ್ಲಿ ಮಲಗಿದ್ದ ಈ ದಿವ್ಯವಾದ ಮಗುವನ್ನು ಕಂಡು ಸಂತೋಷಪಟ್ಟರು. ಈ ಮಗುವನ್ನು ತಾವೇ ಸಾಕಿ ಬೆಳೆಸಬೇಕೆಂದು ನಿರ್ಧರಿಸಿದರು. ಹೀಗೆ ಪಾಣರ್ ಕುಲದವರಿಂದ ಬೆಳೆಸಲ್ಪಟ್ಟ ಈ ಆಳ್ವಾರ್ ಹುಟ್ಟಿನಿಂದಲೇ ಭಗವಂತನ ಪರಿಪೂರ್ಣ ಕೃಪೆಗೆ ಪಾತ್ರರಾಗಿದ್ದರು. ಲೌಕಿಕ ವಿಷಯಗಳಲ್ಲಿ ಇವರ ಮನಸ್ಸು ಹೋಗದಿದ್ದರಿಂದ ಆ ರಂಗನಾಥನ ಕೀರ್ತಿಯನ್ನು ಹಾಡುವುದರಲ್ಲೇ ಕಾಲ ಕಳೆಯುತ್ತಿದ್ದರು. ಹೀಗಿರುವಾಗ ಒಂದು ದಿನ ಕಾವೇರಿ ನದಿಯ ದಡದಲ್ಲಿ ಮೈಮರೆತು ರಂಗನಾಥನ ಕೀರ್ತಿಯನ್ನು ಹಾಡುತ್ತಿದ್ದರು ತಿರುಪ್ಪಾಣಾಳ್ವಾರ್. ಅದೇ ಸಮಯದಲ್ಲಿ ಲೋಕಸಾರಂಗ ಮುನಿ ಎಂಬ ಹಿರಿಯರು ಅಲ್ಲಿಗೆ ಬಂದರು. ಇವರು ಶ್ರೀರಂಗಂ ದೇವಸ್ಥಾನದಲ್ಲಿ ರಂಗನಾಥನಿಗೆ ಕೈಂಕರ್ಯ ಮಾಡುವವರು. ರಂಗನಾಥನ ತಿರುವಾರಾಧನೆಗಾಗಿ ಕಾವೇರಿಯಿಂದ ನೀರನ್ನು ತೆಗೆದುಕೊಂಡು ಹೋಗಲು ಇಲ್ಲಿಗೆ ಬಂದಿದ್ದರು. ತಮ್ಮ ದಾರಿಯಲ್ಲಿ ಆಳ್ವಾರ್ ಕುಳಿತಿರುವುದನ್ನು ಕಂಡು ತಮಗೆ ದಾರಿ ಬಿಡುವಂತೆ ಹಲವು ಬಾರಿ ಕೂಗಿ ಹೇಳಿದರು. ಆದರೆ ಭಗವಂತನ ಧ್ಯಾನದಲ್ಲಿ ಮೈಮರೆತು ಹಾಡುತ್ತಿದ್ದ ಆಳ್ವಾರ್ಗೆ ಈ ಮುನಿಗಳ ಧ್ವನಿ ಕೇಳಿಸಲೇ ಇಲ್ಲ. ಭಗವಂತನ ಕೈಂಕರ್ಯಕ್ಕೆ ಸಮಯವಾಗುತ್ತಿದೆಯಲ್ಲ ಎಂಬ ಆತಂಕದಲ್ಲಿ ಲೋಕಸಾರಂಗ ಮುನಿಗಳು ಒಂದು ಸಣ್ಣ ಕಲ್ಲನ್ನು ತೆಗೆದು ಆಳ್ವಾರ್ ಮೇಲೆ ಎಸೆದರು. ಆ ಕಲ್ಲು ಆಳ್ವಾರ್ ಅವರ ಹಣೆಗೆ ತಗುಲಿ ರಕ್ತ ಸುರಿಯಿತು. ಕಣ್ತೆರೆದು ನೋಡಿದ ಆಳ್ವಾರ್, ರಂಗನಾಥನ ಭಕ್ತರಿಗೆ ನಾನು ಅಡ್ಡಿಯಾದೆನಲ್ಲ ಎಂದು ತುಂಬಾ ನೊಂದುಕೊಂಡು ಕ್ಷಮೆ ಕೇಳಿ ಆ ಜಾಗದಿಂದ ದೂರ ಸರಿದರು. ದೇವಸ್ಥಾನಕ್ಕೆ ಹಿಂದಿರುಗಿದ ಲೋಕಸಾರಂಗ ಮುನಿಗಳಿಗೆ ಒಂದು ದೊಡ್ಡ ಆಘಾತ ಕಾದಿತ್ತು. ಇವರು ದೇವಸ್ಥಾನದ ಒಳಗೆ ಹೋಗುತ್ತಿರುವಾಗ ದೇವಸ್ಥಾನದ ಬಾಗಿಲುಗಳು ತಾವಾಗಿಯೇ ಮುಚ್ಚಿಕೊಂಡವು. ರಂಗನಾಥನಿಗೆ ನನ್ನ ಮೇಲೆ ಏನು ಕೋಪವೋ ತಿಳಿಯದಾಯಿತಲ್ಲ ಎಂದು ಮುನಿಗಳು ಚಿಂತಿಸಿದರು. ಹೇಗೋ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಅವರಿಗೆ ಇನ್ನೂ ದೊಡ್ಡ ಆಘಾತವಾಯಿತು. ರಂಗನಾಥನ ವಿಗ್ರಹದಿಂದ ರಕ್ತ ಸುರಿಯುತ್ತಿರುವುದನ್ನು ಕಂಡರು. ತಾನು ಮಾಡಿದ ತಪ್ಪು ಏನೆಂದು ಅವರಿಗೆ ಅರ್ಥವಾಯಿತು. ರಂಗನಾಥನಲ್ಲಿ ಕ್ಷಮೆ ಕೇಳಿದರು. ತನ್ನ ಭಕ್ತನಾದ ತಿರುಪ್ಪಾಣಾಳ್ವಾರ್ ಅವರ ಮಹಿಮೆಯನ್ನು ಜಗತ್ತಿಗೆ ತಿಳಿಸಲು ಇದಕ್ಕಿಂತ ಒಳ್ಳೆಯ ಸಮಯ ಸಿಗದು ಎಂದು ರಂಗನಾಥನು ನಿರ್ಧರಿಸಿದನು. ರಂಗನಾಥನು, ಲೋಕಸಾರಂಗ, ನೀನು ಈಗಲೇ ಹೋಗಿ ಆ ತಿರುಪ್ಪಾಣಾಳ್ವಾರ್ ಅವರನ್ನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ನನ್ನ ಗರ್ಭಗುಡಿಯವರೆಗೆ ಕರೆದುಕೊಂಡು ಬರಬೇಕು ಎಂದು ಆದೇಶಿಸಿದನು. ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿದ ಮುನಿಗಳು ಕೂಡಲೇ ಆಳ್ವಾರಿದ್ದ ಜಾಗಕ್ಕೆ ಹೋಗಿ ರಂಗನಾಥನ ಆದೇಶವನ್ನು ತಿಳಿಸಿದರು. ಅಯ್ಯೋ, ಭಗವಂತನ ಸೇವಕರ ಹೆಗಲ ಮೇಲೆ ನಾನು ಏರುವುದೇ ಖಂಡಿತ ಸಾಧ್ಯವಿಲ್ಲ ಎಂದು ಆಳ್ವಾರ್ ನಿರಾಕರಿಸಿದರು. ಆದರೂ ಇದು ರಂಗನಾಥನ ಆಜ್ಞೆ ಎಂದು ಒತ್ತಾಯಿಸಿ ಎಲ್ಲರೂ ನೋಡುವಂತೆ ಆಳ್ವಾರ್ ಅವರನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ದೇವಸ್ಥಾನದ ಒಳಗೆ ಪ್ರವೇಶಿಸಿದರು ಲೋಕಸಾರಂಗ ಮುನಿಗಳು. ಹೀಗೆ ಆಳ್ವಾರ್ ಅವರನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಬಂದ ಮುನಿಗಳು ಅವರನ್ನು ನೇರವಾಗಿ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಕರೆದೊಯ್ದು ಅಲ್ಲಿ ಕೆಳಗಿಳಿಸಿದರು. ಇಲ್ಲಿಯವರೆಗೆ ತನ್ನ ಮನಸ್ಸಿನ ಕಣ್ಣಿನಿಂದ ಯಾವ ಭಗವಂತನನ್ನು ಧ್ಯಾನಿಸುತ್ತಿದ್ದರೋ ಆ ರಂಗನಾಥನನ್ನು ಪಾದದಿಂದ ಶಿರಸ್ಸಿನವರೆಗೆ ತಮ್ಮ ಹೊರಗಣ್ಣಿನಿಂದ ನೋಡಿ ಆನಂದಿಸಿದರು ಆಳ್ವಾರ್.
ಆ ದಿವ್ಯ ಅನುಭವದ ಪ್ರವಾಹದಂತೆ ಅಮಲನಾದಿ ಪಿರಾನ್ ಎಂದು ಪ್ರಾರಂಭವಾಗುವ ಮನಸ್ಸನ್ನು ಕರಗಿಸುವ 10 ಇಂಪಾದ ತಮಿಳು ಪಾಶುರಗಳನ್ನು ರಚಿಸಿದರು. ವೇದಗಳ ಸಾರವನ್ನೆಲ್ಲ ತನ್ನೊಳಗೆ ಹೊಂದಿರುವ ಆ ಪಾಶುರಗಳ ಕೊನೆಯಲ್ಲಿ ಎನ್ನ ಮುದಿನೈ ಕಂಡ ಕಣ್ಗಳ್ ಮற்றೊನ್ನಿನೈ ಕಾಣಾವೆ ಎಂದು ಶಪಥಗೈದರು. ನಂತರ ಆ ಗರ್ಭಗುಡಿಯ ಒಳಗೆ ಭಗವಂತನೊಂದಿಗೆ ಬೆರೆತು ಮುಕ್ತಿ ಹೊಂದಿದರು. ಭಗವಂತನನ್ನು ಸೇರಲು ಕುಲ ಯಾವುದೂ ಅಡ್ಡಿಯಿಲ್ಲ ಎಂದು ತೋರಿಸಿಕೊಟ್ಟ ಈ ತಿರುಪ್ಪಾಣಾಳ್ವಾರ್ ಅವರ ತನಿಯನ್ನನ್ನು ಈಗ ಅನುಸಂಧಾನ ಮಾಡೋಣ. ಆಪಾದಚೂಡಮನುಭೂಯ ಹರಿಂ ಶಯಾನಂ ಮಧ್ಯೆ ಕವೇರ ದುಹಿತುಃ ಮುದಿತಾಂತರಾತ್ಮ ಅದೃಷ್ಟೃತಾಂ ನಯನಯೋರ್ವಿಷಯಾಂತರಾಣಾಂ ಯೋನಿಶ್ಚಿಕಾಯ ಮಣವೈ ಮುನಿವಾಹನಂತಂ. ತಿರುಪ್ಪಾಣಾಳ್ವಾರ್ ತಿರುವಡಿಗಳೇ ಶರಣಂ.